ದೀಪಾವಳಿಗೆ ಜಿಎಸ್ಟಿ ಭಾರಿ ದರ ಕಡಿತ, ಆದಾಯ ತೆರಿಗೆ ರಿಲೀಫ್, ಖಾಸಗಿ ಉದ್ಯೋಗಿಗೆ 15,000 ರೂಪಾಯಿ ಮೋದಿ ಘೋಷಣೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಲವಾರು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಜಿಎಸ್ಟಿ ದರ ಕಡಿತ, ಖಾಸಗಿಯಲ್ಲಿ ಉದ್ಯೋಗದಲ್ಲಿ ಹೊಸದಾಗಿ ಸೇರುವವರಿಗೆ 15,000 ರೂಪಾಯಿ, ಮುಖ್ಯವಾಗಿ ಹಣಕಾಸು ಮತ್ತು ತೆರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅನೌನ್ಸ್ಮೆಂಟ್ ಆಗಿದೆ. ಈ ಕುರಿತ ವಿವರಗಳನ್ನು ಈಗ ನೋಡೋಣ. ಖಾಸಗಿ ವಲಯದಲ್ಲಿ ಹೊಸ ಉದ್ಯೋಗಿಗಳಿಗೆ 15,000 ರೂಪಾಯಿಗಳ ನೇರ ನೆರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ಇದು ಒನ್ ಆಫ್ ದ ಮೇಜರ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಇದಕ್ಕೋಸ್ಕರ ಪ್ರಧಾನ್ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಎನ್ನುವಂಥ ಪ್ರತ್ಯೇಕ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಿರುದ್ಯೋಗಿಗಳಿಗೆ ಬಹಳ ಇದು ಆಶಾದಾಯಕವಾದಂಥ ಸುದ್ದಿ ಅಂತಲೇ ಹೇಳ್ಬೋದು. ಅಂದರೆ ಅವರು ಹೊಸದಾಗಿ ಉದ್ಯೋಗ ಸೇರುವಂಥ ಸಂದರ್ಭದಲ್ಲಿ, ಮುಖ್ಯವಾಗಿ ಖಾಸಗಿ ವಲಯದಲ್ಲಿ ಸೇರುವಂತಹ ಉದ್ಯೋಗಿಗಳಿಗೆ 15,000 ರೂಪಾಯಿಗಳ ನೆರವನ್ನು ಪಡೀಲಿಕ್ಕಾಗುತ್ತೆ. ಏನಕ್ಕೂ ಅದು ಯೂಸ್ ಆಗುತ್ತೆ. ಫಸ್ಟ್ ಟೈಮ್ ಉದ್ಯೋಗಕ್ಕೆ ಸೇರುವವರಿಗೆ ಇದು ಅನ್ವಯ ಆಗುತ್ತೆ. ಈಗಾಗಲೇ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಇದು ಅಪ್ಲೈ ಆಗಲ್ಲ, ಹೊಸದಾಗಿ ಸೇರುವವರಿಗೆ ಮಾತ್ರ ಇದು ಸಿಗುವಂಥದ್ದು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತಿನ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಸುಮಾರು ಆಕರ್ಷಕ ಘೋಷಣೆಗಳಿದ್ದು, ದೇಶದ ಭದ್ರತೆ ಇರ್ಬೋದು, ರಕ್ಷಣೆ ಇರ್ಬೋದು, ಹೀಗೆ ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ GST ಕಡಿತ ಇರ್ಬೋದು, ದರ ಕಡಿತ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಆಗಿರ್ಬೋದು, ಹಾಗೂ ಹೊಸದಾಗಿ ಉದ್ಯೋಗಕ್ಕೆ ಸೇರುವ ಯುವಜನತೆಗೆ ನೀಡುವಂತಹ ಘೋಷಣೆಗಳ ಬಗ್ಗೆ ಇವತ್ತು ಸಾಕಷ್ಟು ವಿವರಗಳನ್ನು ಇಲ್ಲಿ ನಾವು ನೋಡೋಣ. 79ನೇ ಸ್ವಾತಂತ್ರ್ಯ ದಿವಸ ಇವತ್ತಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಬಹಳ ಮೇಜರ್ ಇಕನಾಮಿಕ್ ಮತ್ತು ಟ್ಯಾಕ್ಸ್ ರಿಫಾರ್ಮನ್ನು, ಅಂದರೆ ತೆರಿಗೆ ಸುಧಾರಣೆ ಮತ್ತು ಆರ್ಥಿಕ ಸುಧಾರಣೆಯ ಕ್ರಮಗಳನ್ನು ಇವತ್ತು ಘೋಷಣೆ ಮಾಡಿರುವಂಥದ್ದು ಬಹಳ ಮಹತ್ವ ಅಂತ ಹೇಳಲಾಗ್ಬೋದು. ಅಂದರೆ ಕೆಂಪುಕೋಟೆಯಲ್ಲಿ ಮಾಡಿದಂತಹ ಇವತ್ತಿನ ಪ್ರಧಾನಿಯವರ ಭಾಷಣ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿತ್ತು. ಮುಖ್ಯವಾಗಿ ಈ PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಗೆ 1,00,000 ಕೋಟಿ ರೂಪಾಯಿಗಳ ಒಂದು ಅಮೌಂಟನ್ನು ಕೇಂದ್ರ ಸರ್ಕಾರ ಇದಕ್ಕಾಗಿ ವಿನಿಯೋಗಿಸಲಿದೆ. ಫಸ್ಟ್ ಟೈಮ್ ಖಾಸಗಿ ವಲಯದ ಉದ್ಯೋಗಕ್ಕೆ ಸೇರುವವರಿಗೆ 15,000 ರೂಪಾಯಿಗಳ ನೆರವು ಸಿಗಲಿದೆ. ಅಂದರೆ ನೆಕ್ಸ್ಟ್ ಜನರೇಷನ್ನ GST ರಿಫಾರ್ಮ್ ಜೊತೆಗೆ ಈ ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ GST ರಿಫಾರ್ಮ್ ಯಾವಾಗಿಂದ ಅಂದರೆ ದೀಪಾವಳಿ ವೇಳೆಗೆ ಇದು ಸಿಗುತ್ತೆ. ಇದರಿಂದ ಜನಸಾಮಾನ್ಯರಿಗೆ ಕೂಡ ದಿನನಿತ್ಯ ಬಳಕೆಯ ಅನೇಕ ಪದಾರ್ಥಗಳು, ವಸ್ತುಗಳು, ಸೇವೆಗಳ ದರಗಳು ಇಳಿಕೆ ಆಗಲಿದೆ. ಅದರ ಬಗ್ಗೆ ಕೂಡ ಸಾಕಷ್ಟು ವಿವರಗಳನ್ನು ನೋಡೋಣ. ಮೊದಲಿಗೆ ಈ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಕಮ್ ELI ಸ್ಕೀಮ್ ಬಗ್ಗೆ ನೋಡೋಣ. ಇದನ್ನು ಕೇಂದ್ರ ಸಚಿವ ಸಂಪುಟ ಈಗಾಗಲೇ ಅನುಮೋದನೆ ಮಾಡಿದೆ. ಅಂದರೆ ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಇಲಾಖೆ ಕಳೆದ ತಿಂಗಳು ಈ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇದರ ವಿಶೇಷತೆಗಳನ್ನು ಇವತ್ತು ಮೋದಿಯವರು ಅನೌನ್ಸ್ಮೆಂಟ್ ಮಾಡಿರೋದು ಬಹಳ ವಿಶೇಷ ಅಂತ ಹೇಳ್ಬೋದು. PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅನ್ನುವಂತಹ ವಿಶೇಷ ಯೋಜನೆ ಇದಾಗಿದ್ದು, ಇದರಲ್ಲಿ ಇನ್ಸೆಂಟಿವ್ಗಳನ್ನು ಕೊಡಲಾಗ್ತಾ ಇದೆ. ಸುಮಾರು ಇದರಿಂದಾಗಿ 3.5 ಕೋಟಿ ಉದ್ಯೋಗಿಗಳನ್ನು ಮುಂದಿನ 3 ವರ್ಷಗಳಲ್ಲಿ 3.5 ಕೋಟಿ ಹೊಸ ಉದ್ಯೋಗಗಳನ್ನು ಮುಂದಿನ 2 ವರ್ಷಗಳಲ್ಲಿ ಸೃಷ್ಟಿಸುವಂತಹ ಒಂದು ಗುರಿಯನ್ನು ಈ ಯೋಜನೆ ಒಳಗೊಂಡಿರುವಂಥದ್ದು. ಸುಮಾರು 1,92,00,00,000 ಫಲಾನುಭವಿಗಳಿಗೆ, ಅಂದರೆ ಖಾಸಗಿ ಉದ್ಯೋಗಿಗಳಿಗೆ ಇದರ ಒಂದು ಪ್ರಯೋಜನ ಸಿಗಲಿದೆ. ಫಸ್ಟ್ ಟೈಮ್ ಯಾರು ಕೆಲಸಕ್ಕೆ ಸೇರ್ತಾರೆ ಅವರಿಗೆ ಇದರ ಪ್ರಯೋಜನ ಸಿಗುತ್ತೆ. ಏನಕ್ಕಾದರೂ ಅದನ್ನು ಬಳಸ್ಕೊಳ್ಬಹುದು, ಅದು ಅವರಿಗೆ ಸಹಾಯ ಆಗುತ್ತೆ. ಅದೇ ರೀತಿಯಲ್ಲಿ ಎಂಪ್ಲಾಯರ್ಸ್ಗೆ, ಅಂದರೆ ಯಾರು ಉದ್ಯೋಗ ಕೊಡ್ತಾರೆ ಖಾಸಗಿ ವಲಯದಲ್ಲಿ ಕಂಪನಿಗಳು, ಅವುಗಳ ಮಾಲೀಕರು, ಅವರಿಗೂ ಕೂಡ ಇದರಲ್ಲಿ ಒಂದು ಇನ್ಸೆಂಟಿವನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪಾರ್ಟ್ B ನಲ್ಲಿ ಇದು ಬರುತ್ತೆ. ಅಂದರೆ ಎಂಪ್ಲಾಯರ್ ವಿಲ್ ಗೆಟ್ ಇನ್ಸೆಂಟಿವ್ ಆಫ್ 3,000 ಪರ್ ಮಂತ್ ಪರ್ ಎಂಪ್ಲಾಯಿ ಫಾರ್ 2 years ಆನ್ ನ್ಯೂ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್. ಅಂದರೆ 3,000 ರೂಪಾಯಿಗಳ ಇನ್ಸೆಂಟಿವ್ 2 ವರ್ಷಗಳ ತನಕ ಪ್ರತಿ ಒಂದು ಹೊಸ ಉದ್ಯೋಗ ಸೃಷ್ಟಿಗೆ ಎಂಪ್ಲಾಯರ್ಸಿಗೆ, ಅಂದರೆ ಉದ್ಯೋಗದಾತರಿಗೆ ಸಿಗುವಂಥದ್ದು. ಹಾಗಾಗಿ ಅವರು ಕೂಡ ಒಂದು ಎನ್ಕರೇಜ್ ಆಗುತ್ತೆ, ಹೊಸ ಉದ್ಯೋಗ ಮಾಡೋಣ ಅಂತ ಕೆಲಸನೂ ಆಗುತ್ತೆ, ಜೊತೆಗೆ ಸರ್ಕಾರದ ಒಂದು ಸಪೋರ್ಟ್ ಕೂಡ ಸಿಗುತ್ತೆ. ಒಂಥರ ಇದು PLI ಸ್ಕೀಮ್ ಇದ್ದಂಗೆ ಇದರ ಮುಂದಿನ ಹಂತ ಅಂತ ಹೇಳ್ಬೋದು. ಹಾಗಾಗಿ
ಸರ್ಕಾರ ಏನಕ್ಕೆ ಇದನ್ನು ಮಾಡ್ತಾ ಇದೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಅನೇಕ ಉದ್ಯೋಗಗಳು ಸೃಷ್ಟಿ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಹಾಗಾಗಿ ಸಣ್ಣ ಪುಟ್ಟ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಕನಿಷ್ಠ 2 ಕ್ಕಿಂತ ಹೆಚ್ಚು ರಿಕ್ರೂಟ್ಮೆಂಟ್ ಮಾಡುವಂತಹ ಎಸ್ಟಾಬ್ಲಿಷ್ಮೆಂಟಿಗೆ ಅಂದರೆ ಜೊತೆಗೆ 5 ಹೊಸ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡುವಂತಹ ಉದ್ಯಮಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇದರಿಂದ ಸಾಕಷ್ಟು ನಿರುದ್ಯೋಗ ಸಮಸ್ಯೆಯನ್ನು ತಗ್ಗಿಸಲಿಕ್ಕೆ ಕೂಡ ಇದು ಉಪಯೋಗ ಆಗ್ಬೋದು ಅಂತ ಹೇಳ್ಬೋದು. ಎರಡನೇದಾಗಿ ದೀಪಾವಳಿಗೆ GST ದರದಲ್ಲಿ ಸುಧಾರಣೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದು ಕಡಿತ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ದೊಡ್ಡವಾದಂಥ ಒಂದು ಪ್ರಾಮಿಸನ್ನು ಇವತ್ತು ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನರೇಷನ್ GST ರಿಫಾರ್ಮೇಷನ್ ಅಂತ ಇದನ್ನು ಕರೆದಿದ್ದಾರೆ. ದೀಪಾವಳಿ ವೇಳೆಗೆ ಇದು ಚಾಲು ಆಗಲಿಕ್ಕಿದೆ, ಅಪ್ಲೈ ಆಗುತ್ತೆ. ಹಾಗಾಗಿ ಇದರ ಮುಂದಿನ ವಿವರಗಳು GST ಕೌನ್ಸಿಲ್ ಸಭೆಯಲ್ಲಿ ಇದೆ ಅನೌನ್ಸ್ ಆಗುತ್ತೆ. ಆದರೆ ದೀಪಾವಳಿ ವೇಳೆಗೆ ಆಗುವಂಥದ್ದೊಂದು ಪಕ್ಕ. ಇದರಿಂದಾಗಿ ಜನಸಾಮಾನ್ಯ ಗ್ರಾಹಕರಿಗೆ, ಸಣ್ಣ ಉದ್ಯಮಿಗಳಿಗೆ, ಕೈಗಾರಿಕೆಗಳಿಗೆ, MSMEಗಳಿಗೆ, ವ್ಯಾಪಾರಸ್ಥರಿಗೆ ಇದು ತುಂಬ ಉಪಯೋಗ ಆಗುವಂಥ ಚಾನ್ಸಸ್ ಇರುತ್ತೆ. ಅವರ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ಮತ್ತೊಂದು ಕಡೆ ಕಸ್ಟಮರ್ಸ್ಗೆ ದರ ಇಳಿಕೆಯ ಲಾಭ ಕೂಡ ದೊರೆಯುತ್ತೆ. ಅಂದರೆ ಆರ್ಥಿಕ ಚಟುವಟಿಕೆಗಳು ಈ ರಿಫಾರ್ಮೇಷನ್ದಾಗಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. GST 2.0 ಅಂತ ಈ ರಿಫಾರ್ಮೇಷನನ್ನು ಕರೆಯಲಾಗ್ತಾ ಇದೆ. ಇದು ಭಾರತದ ಪರೋಕ್ಷ ತೆರಿಗೆಯ ಒಂದು ದೊಡ್ಡ ಒಂದು ಸುಧಾರಣೆಯ ಕ್ರಮ ಅಂತ ಇದನ್ನು ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಅಂದರೆ ಇದರ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತಿನ ತಮ್ಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಇದನ್ನು ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ ಅಂತ ಕರೆದಿರುವಂಥದ್ದು. ದೀಪಾವಳಿ ವೇಳೆಗೆ ಇದು ಚಾಲು ಆಗಲಿದೆ. ಇದರಿಂದ ಜನಸಾಮಾನ್ಯರಿಗೆ ಟ್ಯಾಕ್ಸ್ ಬರ್ಡನ್ ಬಹಳ ಗಣನೀಯವಾಗಿ ರೆಡ್ಯೂಸ್ ಆಗುತ್ತೆ. ಅದರ ಪ್ರಯೋಜನವನ್ನು ಅದರಿಂದಾಗಿ ಪಡಿಬೋದು. ಮುಖ್ಯವಾಗಿ ಜನರಿಗೆ ಉಳಿತಾಯ ಹೆಚ್ಚಾಗಲಿಕ್ಕೆ ಇದು ಒಂದು ಕಾರಣ ಆಗ್ಬೋದು. GST ಕೌನ್ಸಿಲಿನ ಮುಂಬರುವ ಸಭೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ನಿರೀಕ್ಷಿಸಬಹುದು. ಹಾಗಾಗಿ ಇದು ಏನಂತಂದರೆ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಡಿಮಾಂಡ್ ಆಗಿತ್ತು, GST ದರಗಳನ್ನು ಕಡಿತ ಮಾಡಿ ಅನ್ನುವಂಥದ್ದು. ಅಂದರೆ 18% ಒಂದು ಇರುವಂಥದ್ದನ್ನು ಅದನ್ನು ಆದಷ್ಟು ಕಡಿಮೆ ಮಾಡಿ ಅನ್ನುವಂಥ ಒಂದು ಇದೆ. ಇದರಲ್ಲಿ ಹಲವಾರು ಸ್ಲ್ಯಾಬ್ಗಳಿದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿವರಿಸ್ತೀನಿ. ಮುಖ್ಯವಾಗಿ ಇನ್ನೊಂದು ಬೇಡಿಕೆ ಅಂದರೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ 18% GST ಇರುವಂಥದ್ದು, ಇದನ್ನು ಕಡಿಮೆ ಮಾಡಿ ಅಟ್ಲೀಸ್ಟು ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ 18% GST ರೇಟ್ ಇರುವಂಥದ್ದನ್ನು ರೆಡ್ಯೂಸ್ ಮಾಡಿ ಅನ್ನುವಂಥದ್ದು ಮತ್ತೊಂದು ಬೇಡಿಕೆ ಕೂಡ ಇದೆ. ಇದು ಕೂಡ ಇಳಿಕೆ ಆಗುವಂತಹ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈ ಇನ್ಶೂರೆನ್ಸ್ ಕವರೇಜ್ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮ್ ಚೀಪ್ ಆಗುವಂತಹ ಅಥವಾ ಅಗ್ಗ ಆಗುವಂತಹ ಒಂದು ಚಾನ್ಸಸ್ ಕೂಡ ಈಗ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೆಕ್ಟರ್ ವೈಸ್ ನೋಡೋದಿದ್ರೆ ಆಟೋಮೊಬೈಲ್ ಇರ್ಬೋದು, FMCG, ಟೂರಿಸಂ ಸೆಕ್ಟರ್ಗಳಿಗೆ ಕೂಡ ಸಾಕಷ್ಟು ರಿಲೀಫನ್ನು ಮುಂಬರುವ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ನಿರೀಕ್ಷಿಸಲಾಗಿದೆ. ಇದೆಲ್ಲ ಕೂಡ ಉದ್ಯೋಗ ಸೃಷ್ಟಿ ಕೂಡ ಪರೋಕ್ಷವಾಗಿ ಕಾರಣ ಆಗುವಂಥದ್ದು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಒಟ್ಟಿನಲ್ಲಿ ದೀಪಾವಳಿಯ ವೇಳೆಗೆ ಸಾಕಷ್ಟು ಸಿಹಿ ಸುದ್ದಿಯನ್ನು ಪ್ರಧಾನಿಯವರಿಂದ ನಾವು ನಿರೀಕ್ಷಿಸ್ತಾ ಇದ್ದೀವಿ, ಆಗುತ್ತೆ ಅಂತ ಇವತ್ತು ಅವರು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ತಯಾರಿಗಳನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಮುಂಬರುವ ತಿಂಗಳುಗಳಲ್ಲಿ GST ಮಂಡಳಿಯ ಸಭೆಯಲ್ಲೂ ಕೂಡ ಒಂದು ನಿರ್ಣಯವನ್ನು ನಾವು ವಿವರಗಳನ್ನು ನಿರೀಕ್ಷಿಸಬಹುದು. ಹಾಗಾಗಿ ಅಲ್ಲಿಯವರೆಗೆ ಕಾಯಬೇಕಾಗುತ್ತೆ. ಅಂತೂ ಕಡಿಮೆ ಆಗುವುದಂತೂ ಖಂಡಿತ. ಈಗ ಮುಖ್ಯವಾಗಿ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಹೇಳಿದ್ರೆ ಇದು ತುಂಬ ಒಂದು ದೊಡ್ಡ ರಿಲೀಫ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ಶೂರೆನ್ಸ್ ಸೆಕ್ಟರ್ನ ಒಂದು ಮುಂಬರುವ ಹಂತದ ಪ್ರಗತಿಗೆ ಕೂಡ ಮೇಜರ್ ಬೂಸ್ಟನ್ನು ಈ GST ರೇಟ್ ಕಡಿತದಿಂದ ಉಪಯೋಗ ಆಗುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಕರೆಂಟ್ಲಿ 18% GST ಈ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ ಅಪ್ಲೈ ಆಗ್ತಾ ಇರುವಂಥದ್ದು. ಹಾಗಾಗಿ ಅದನ್ನು ಪ್ರೀಮಿಯಂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೋದ್ರಿಂದ ಅದನ್ನು ಜನರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಲಿಕ್ಕೆ ಈ ರೇಟನ್ನು 18%ನಿಂದ ಕಡಿಮೆ ಮಾಡಿ ಅಟ್ಲೀಸ್ಟ್ 18ರಿಂದ 5%ಗೆ ರೆಡ್ಯೂಸ್ ಮಾಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಸಾಕಷ್ಟು ಸಂಸ್ಥೆಗಳು, ಸಂಘಟನೆಗಳು ಈಗಾಗಲೇ ಒತ್ತಾಯ ಮಾಡಿರುವಂಥದ್ದು. ನೋಡೋಣ ಎಷ್ಟು ಇಳಿಸ್ತಾರೆ ಅನ್ನುವಂಥದ್ದು. ಬಟ್ ಹಾಗೇ ಆಗುತ್ತೆ. ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಇನ್ಶೂರೆನ್ಸ್ ಕಸ್ಟಮರ್ ಎರಡೂ ವರ್ಗಗಳಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ. ಒಂದು ಕಡೆ ಕಂಪನಿಗಳಿಗೆ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಜಾಸ್ತಿ ಸೇಲ್ ಮಾಡಲಿಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಯಾರು ಪಾಲಿಸಿ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ಖರ್ಚು ಕಡಿಮೆ ಆಗುತ್ತೆ, ಪ್ರೀಮಿಯಂ ಖರ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಈ ಒಂದು ಮಹತ್ವದ ಸುಧಾರಣೆ ಇನ್ಶೂರೆನ್ಸ್ ಸೆಕ್ಟರ್ಗೆ ಬಹಳ ಉಪಯೋಗ ಆಗುತ್ತೆ. ಹೆಚ್ಚು ಜನರು ಇನ್ಶೂರೆನ್ಸನ್ನು ಮುಂಬರುವ ದಿವಸಗಳಲ್ಲಿ ಖರೀದಿ ಮಾಡಲಿಕ್ಕೆ ಇದೊಂದು ದೊಡ್ಡ ಹಾದಿಯನ್ನು ಸುಗಮಗೊಳಿಸುತ್ತೆ
ಅವರ ವೈದ್ಯಕೀಯ ಬಿಲ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇನ್ ಕೇಸ್ ಯಾರಾದರೂ ಡೆತ್ ಆದ ಸಂದರ್ಭದಲ್ಲಿ ಅವರ ಪರಿಹಾರ ಕುಟುಂಬಕ್ಕೆ ಹೆಚ್ಚು ಸಿಗಲಿಕ್ಕೆ ಇದು ತುಂಬ ಅನುಕೂಲ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇಳಿಸುತ್ತೆ ಅನ್ನೋದನ್ನು ಮುಂಬರುವ ತಿಂಗಳಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಮುಂಬರುವ ತಿಂಗಳಲ್ಲಿ ಯಾವ ಸೆಕ್ಟರ್ಗಳಿಗೆ ಸರ್ಕಾರ ಆದ್ಯತೆ ನೀಡುತ್ತೆ ಅಂತಂದು ಕೂಡ ನೋಡೋಣ. ವೀಕ್ಷಕರೇ, ಯಾವೆಲ್ಲ ಸೆಕ್ಟರ್ಗಳಿಗೆ ಸರ್ಕಾರ ಆದ್ಯತೆ ನೀಡುವಂಥ ಚಾನ್ಸಸ್ ಇದೆ ಮುಂಬರುವ ತಿಂಗಳಲ್ಲಿ ಅಂತಂದರೆ, ಅಕಾರ್ಡಿಂಗ್ ಟು ಸೋರ್ಸ್ ಅಂದರೆ ಮೂಲಗಳ ಪ್ರಕಾರ ಇನ್ಶೂರೆನ್ಸ್ ಹೊರತುಪಡಿಸಿ ಈಗ ಆಟೋಮೊಬೈಲ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಹೋಟೆಲ್ ಮತ್ತು ಟೂರಿಸಂ ಸೆಕ್ಟರ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ರೀತಿಯ ಒಂದು ರಿಲೀಫ್ ಸಿಗುವಂಥ ಚಾನ್ಸಸ್ ಇದೆ. ಮುಖ್ಯವಾಗಿ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ಇದು ಅನೌನ್ಸ್ ಆಗಲಿದೆ ಮುಂಬರುವ ತಿಂಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಇಂಡಸ್ಟ್ರಿ ಆರ್ಗನೈಸೇಷನ್ಗಳು ಇದ್ರ ಬಗ್ಗೆ ಸಾಕಷ್ಟು ಒಂದು ನಿರೀಕ್ಷೆಯಿಂದ ಇಟ್ಕೊಂಡಿದ್ದಾವೆ. ಮುಖ್ಯವಾಗಿ GST ರೇಟ್ ರೆಡ್ಯೂಸ್ ಆದರೆ ಬಹಳಷ್ಟು ಉಪಯೋಗ ಆಗಲಿದೆ ಅಂತ ಸಾಕಷ್ಟು ಬೇಡಿಕೆಯಿಂದ ಕಳೆದ ಹಲವಾರು ತಿಂಗಳಿಂದ ಈ ಇಂಡಸ್ಟ್ರಿ ಬಾಡಿಗಳು ಮಾಡ್ತಾ ಇರುವಂಥದ್ದು. ತಜ್ಞರ ಪ್ರಕಾರ ಈ ಡಿಸಿಷನ್ ಆಗುವಂತಹ ರೇಟ್ ಮುಖ್ಯವಾಗಿ ಇನ್ಶೂರೆನ್ಸಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಈ ಸೋಷಿಯಲ್ ಇಕನಾಮಿಕ್ ರಿಫಾರ್ಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು ನಿರೀಕ್ಷಿಸಲಾಗ್ತಾ ಇದೆ. ಇದರಿಂದಾಗಿ ಇನ್ಶೂರೆನ್ಸ್ ಸೆಕ್ಟರ್ಗೆ ತುಂಬ ಬೆನಿಫಿಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ GST ಕೌನ್ಸಿಲ್ ಏನು ಮಾಡುತ್ತೆ, ಇದಕ್ಕೆ ಸಂಬಂಧಪಟ್ಟಂತಹ ಮುಂಬರುವ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ರಿಯಲ್ ಎಸ್ಟೇಟಿಗೆ ಕೂಡ ಯಾವ ರೀತಿಯ ಒಂದು ಉಪಯೋಗ ಆಗುತ್ತೆ ಅನ್ನೋದ್ರಿಗೆ ಈ GST ಕೌನ್ಸಿಲಿನ ಮೀಟಿಂಗ್ನಲ್ಲಿ ಸಾಕಷ್ಟು ಚರ್ಚೆಗಳು ನಡೆದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಅನೌನ್ಸ್ಮೆಂಟನ್ನು ಮಾಡುವಂತಹ ಸಾಧ್ಯತೆ ಇದೆ ಅಂತ ವರದಿಗಳು ತಿಳಿಸ್ತಾ ಇದೆ. ಭಾರತದಲ್ಲಿ ಏನಾಗುತ್ತೆ ಅಂದರೆ, ಜನರಲ್ ಪಬ್ಲಿಕ್ಕಿಗೆ ಈ ಇನ್ಶೂರೆನ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇಲ್ಲೆಲ್ಲ ಕೂಡ ಒಂದು ಸುಧಾರಣೆಯನ್ನು ಮುಂಬರುವ ಫೆಸ್ಟಿವಲ್ ಸೀಸನ್ನಲ್ಲಿ ನಿರೀಕ್ಷಿಸಬಹುದು ಅಂತ ವರದಿಗಳು ತಿಳಿಸ್ತಾ ಇರುವಂಥದ್ದು. ವೀಕ್ಷಕರೇ, GSTನಲ್ಲಿ 5%, 12% ಮತ್ತು 18% 28% ತನಕ ರೇಟ್ ಇದೆ ಅಂತ ನಾನು ಈಗಾಗಲೇ ಹೇಳಿದೆ. ಸುಮಾರು ಆಲ್ಮೋಸ್ಟ್ ಎಲ್ಲ ಪದಾರ್ಥಗಳು 12% 18% ವ್ಯಾಪ್ತಿಯಲ್ಲಿ ಇರುತ್ತೆ ಅಂತಂದು ಹೇಳಿದೆ. ಸುಮಾರು 21% ಗೂಡ್ಸ್ಗಳು 5% ಕ್ಯಾಟಗರಿಯಲ್ಲಿ ಬರುತ್ತೆ. ಅದೇ ರೀತಿ 19% ಸರಕುಗಳು 12% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬರುತ್ತೆ. ಸುಮಾರು 44% ಉತ್ಪನ್ನಗಳು 18% ಸ್ಲ್ಯಾಬಲ್ಲಿ ಬರುತ್ತೆ. ರಿಪೋರ್ಟ್ಗಳ ಪ್ರಕಾರ ಸರ್ಕಾರ ಏನು ಮಾಡ್ಬೋದು ಅಂದರೆ, ಈ 12% ಸ್ಲ್ಯಾಬನ್ನು ರದ್ದುಪಡಿಸುವಂಥ ಚಾನ್ಸಸ್ ಇದೆ, ತೆರವುಗೊಳಿಸುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ 12%ನಲ್ಲಿ ಇರುವಂತಹ ವಸ್ತುಗಳು ಮತ್ತು ಸರ್ವೀಸ್ಗಳು 5%ಗೆ ಅಥವಾ 18% ಸ್ಲ್ಯಾಬಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದಷ್ಟು ವಸ್ತುಗಳು 5% ಅಂದರೆ 12ರಿಂದ 5 ಕಡಿಮೆ ಆಗುತ್ತೆ, ಮತ್ತೊಂದಷ್ಟು ಕೆಲವೊಂದು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಇದರಿಂದ ಅನೇಕ ಪದಾರ್ಥಗಳ ದರ 12ರಿಂದ 5%ಗೆ ಇಳಿಕೆಯಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ದಿನಬಳಕೆಯ ಅನೇಕ ಉತ್ಪನ್ನಗಳು 5%ಗೆ ಇಳಿಕೆ ಆಗುವಂತಹ ನಿರೀಕ್ಷೆ ಇದೆ ಅಂತ ವರದಿಗಳು ತಿಳಿಸ್ತಾ ಇದ್ದಾವೆ. ವೀಕ್ಷಕರೇ, 2024-25 ಸಾಲಿನಲ್ಲಿ GST ಕಲೆಕ್ಷನ್ ತುಂಬ ಒಂದು ರೆಕಾರ್ಡ್ ದರದಲ್ಲಿತ್ತು. 22 ಲಕ್ಷ ಕೋಟಿ ರೂಪಾಯಿಗಳ ದಾಖಲೆಯ GST ಸಂಗ್ರಹ ಆಗಿರುವಂಥದ್ದು. ಪ್ರತಿ ತಿಂಗಳು ಒಂದು ಒಳ್ಳೆಯ ಸರಾಸರಿಯಲ್ಲಿ GST ದರ ಇನ್ಕ್ರೀಸ್ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಹೋದ ವರ್ಷದಿಂದ ಅಂದರೆ 2023, 24 ಮತ್ತು 24ರಿಂದ 25ಕ್ಕೆ ಹೋಲಿಸಿದರೆ 9.4% ಏರಿಕೆ ಒಟ್ಟಾರೆ GST ಕಲೆಕ್ಷನ್ನಲ್ಲಿ ಆಗಿರುವಂಥದ್ದು. ಬಹಳ ಒಳ್ಳೆಯ ಇನ್ಕ್ರಿಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ GST ಕಲೆಕ್ಷನ್ ಕೇಂದ್ರ ಸರ್ಕಾರಕ್ಕೆ ಬಹಳ ಮುಖ್ಯವಾದಂತಹ ತೆರಿಗೆ ಆದಾಯ ಮೂಲ. ಜೊತೆಗೆ GSTಯ ಬಗ್ಗೆ ಅನೇಕ ಮಂದಿ ನಾನಾ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಏನಾಗುತ್ತೆ ಅಂದರೆ, GSTಯಲ್ಲಿ ರಾಜ್ಯಗಳು ಕೂಡ ಅಷ್ಟೇ ಪಾಲು ಇದೆ. ರಾಜ್ಯಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಮಾನವಾದಂಥ ಪಾಲು ಇದೆ. ಅದೇ ರೀತಿ ರಾಜ್ಯ ಸರ್ಕಾರಗಳಿಗೆ ಸಲ್ಲಬೇಕಾದಂತಹ ಪಾಲನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಮತ್ತು ಎಲ್ಲದಕ್ಕೂ GST ಇದೆಯಾ ಅಂತ ಅನೇಕ ಮಂದಿ ಟೀಕಿಸ್ತಾರೆ. ಆ್ಯಕ್ಚುಲಿ ಎಲ್ಲದಕ್ಕೂ ಇಲ್ಲ. GST ವ್ಯಾಪ್ತಿಯಿಂದ ಹೊರತಾಗಿ ಅನೇಕ ಪದಾರ್ಥಗಳು ಇದೆ. ಅದೇ ರೀತಿ 0% ಇರ್ಬೋದು, 5% ದಿನಬಳಕೆಯ ಬಹುತೇಕ ವಸ್ತುಗಳು ನಾನು ಈಗಾಗಲೇ ಹೇಳಿದ ಹಾಗೆ 5%ಗಿಂತ ಒಳಗೆ ಬರುವಂಥದ್ದು. ಹಾಗಾಗಿ GST ಕಲೆಕ್ಷನ್ ಇನ್ಕ್ರೀಸ್ ಆದ ಹಾಗೆ GST ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡುವಂಥ ಮತ್ತು GST ತೆರಿಗೆ ರೇಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಆದಾಯ ಬರುತ್ತೆ. ಅದನ್ನು ದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ, ಪ್ರಗತಿಗೆ ಬಳಸಿಕೊಳ್ಳಲಿಕ್ಕೆ ಮತ್ತು ವಿತ್ತೀಯ ಕೊರತೆಯನ್ನು ನೀಗಿಸಲಿಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ
ಪ್ರಶ್ನೆಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.